ಹಾಯ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಸಂಡೇ ನನ್ನ ಸೂಟಿ ಐತಿ. ಇವತ್ತು ನಮ್ಮೂರು ಎಲ್ಲ ದೇವ್ರಿಗೆ ಹೋಗಿ ದೀಪ ಹಾಕಿ ಬರ್ದೈತಿ. ಅದಕ್ಕೆ ನಾಟು ಜಪಾನ್ ರೆಡಿ ಆಗಿದ್ದಾನು. ಆಯ್ಕಟ್ಟು ಬರಲ್ಲ ಅಂತ ಅದಕ್ಕೆ ನಾವು ಒಬ್ಬ ಹೋಗಿ ಬರೋದೈತಿ. ಅಪ್ಪ ದೀಪಕ್ಕೆ ಹಾಕಾಕಂತ ಒಂದು ದೀಪಕ್ಕೆ ಹಾಕೋ ಎಣ್ಣೆನ ತೊಗೊಂಬಂದ್ಬಿಟ್ಟಾನು, ಒಂದು ಬಾಟಲ. ಹೂವೇನು ಅದಾವು, ಹೋಗೋದೆ. ನಾ ಫಸ್ಟ್ ಬನ್ನಿ ಬಸವನ ಗುಡಿಗೆ. ಇದು ನಂಗೆ ಫಸ್ಟ್ ಗುಡಿ ಹತ್ತದ. ಈಗ ಫಸ್ಟ್ ಬಸವನ ಗುಡಿಗೆ ಬನ್ನಿ. ಈಗ ನಾವು ಬಂದು ರಾಮಲಿಂಗೇಶ್ವರ ಗುಡಿಗೆ. ಇದ ಗುಡಿ ಆಗ ನಮ್ಮ ಮದುವೆ ಆಗಿತ್ತು. ಇದೊಂದು ಭಾಳ ಹಳೀ ಗುಡಿ. ಈ ರಾಮಲಿಂಗೇಶ್ವರ ಗುಡಿಯಾಗ ನಿಮ್ಗೆ ಅಡವೆ ಪಜ್ಜ ಮೂರ್ತಿ ಸಿಗ್ತೈತಿ ನೋಡಕ್ಕೆ, ಮತ್ತು ಗಣೇಶನ ಮೂರ್ತಿ ಸಿಗ್ತೈತಿ. ಈ ಗುಡಿಯಾಗ ಒಂದು 3-4 ದೇವ್ರ ಮೂರ್ತಿಗಳು ಕಾಣ್ತಾವೆ ನಿಮ್ಗೆ. ಇಲ್ಲಿ ಬಸವನಜ್ಜ ಅದಾನು, ಇಲ್ಲಿ ವಿಠಲ್ ದೇವ್ರೈತಿ. ಆಮೇಲೆ ನಾವು ಬಂದಿದ್ದು ಹನುಮಂತನ ಗುಡಿಗೆ. ಆಮೇಲೆ ನಾ ಬಂದಿದ್ದ ನಮ್ಮ ಯಲ್ಲಮ್ಮ ಈ ಗುಡಿಗೆ. ಈ ಗುಡಿಯಾಗನ ಹೆಚ್ಚು ಪನತಿ ಎಲ್ಲ ಇಟ್ಟಿರ್ತಾರೋ. ಇಲ್ಲಿ ನೋಡಕ್ಕೆ ನಿಮಗೆ ಭಾಳ ಚಂದ ಸಿಗ್ತೈತಿ, ನೋಡೋಂಬರ್ರಿ. ಇವತ್ತು ಏನೋ ಬಗ್ಗೆ ಸ್ವಲ್ಪ ಬಿಸಿಲು ಐತಿ. ಬೆಳಿಗ್ಗೆ ಚಲೋ ಆಯ್ತು ದೇವ್ರಿಗೆಲ್ಲ ನಂಗೆ ಅಡ್ಡಾಡಕ್ಕೆ. ಇಲ್ಲಾಂದ್ರೆ ನಿನ್ನೆ ಫುಲ್ ಜೋರು ಮಳೆ ಸುರಿಯಾತಿತ್ತು. ನಾ ಬನ್ನಿ ಕರೆಮ್ಮಾಯಿ ಗುಡಿಗೆ. ನಾನು ಸ್ವಲ್ಪ ಊಟ ಬನ್ನಿ ಅಂಬಲ್ಲ, ಇನ್ನೂ ಯಾರಷ್ಟು ಮಂದಿಲ್ಲ ರವಿವಾರ ಕರೆ.
ಇನ್ನು ನಾವು ಹೋಗೋದೈತಿ ನಿರ್ವಾಣೇಶ್ವರಕ್ಕೆ, ವೀರಭದ್ರೇಶ್ವರಕ್ಕೆ ಮತ್ತು ದ್ಯಾಮವ್ವಗೆ ಹೋದಂದ್ರೆ ಲಾಸ್ಟ್ 3 ದೇವ್ರದಾಗ. ಈಗ ನಾ ಬನ್ನಿ ನಿರ್ವಾಣೇಶ್ವರ ಅಜ್ಜನ ಗುಡಿಗೆ. ನಿರ್ವಾಣೇಶ್ವರಾಚಾರ್ಯದ ಗುಡ್ಡದ ಮೇಲೆ ಒಂದು ದೊಡ್ಡ ಗುಡಿ ಐತಿ, ಇಲ್ಲೊಂದು ಐತಿ. ನಾವು ಬಂದು ವೀರಭದ್ರೇಶ್ವರ ಗುಡಿಗೆ. ಆಮೇಲೆ ನಾ ಬಂದಿದ್ದು ನಮ್ಮ ಗ್ರಾಮ ದೇವತೆ ನಮ್ಮ ದ್ಯಾಮವ್ವ ಗುಡಿಗೆ. ನಮಸ್ಕಾರ. ಹೌದು, ಮೊದಲು ಏನು ತಿಳಿದಲ್ಲ. ಮೊದಲು ಒಂದು ರಿಪೋರ್ಟ್ ಮುಂಜಾನೆ 6 ಗಂಟೆ ಈಡಾನ್ ಮಾಡೋದ ಅಲ್ಲೇ ಐತೆ ಹೌದ. ಸಂಜೆಗೆ ಮಾಡ್ಕೊಂಡ್ರೆ ಇಲ್ಲಿಂದ ನೀವು ಮಧ್ಯಾಹ್ನ ಊಟ ಮಾಡಿ 1 ಗಂಟೆ ಹೋಗೋಣ. ಇಲ್ಲಿ ಮಾಡ್ತಾರೆ